ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ಜನ ಕೇಳ್ತಾ ಇದ್ರಿ, ನಾನು ಬನ್ ಆಗ್ತಾ ಇದೆ ಅಲ್ವಾ, ನಾನು ಡೈಲಿ ಮನೇಲಿದ್ರೆ ಈ ಥರ ಲೂಸ್ ಹೇರ್ ಬಿಡೋಕೆ ಇಷ್ಟನೇ ಪಡಲ್ಲ. ಸೊ ಹಾಗಾಗಿ ಅದನ್ನ ಹೆಂಗೆ ಹಾಕ್ತೀರಾ? ನಿಮ್ಮ ಹೇರ್ ಇರೋದು ಇಷ್ಟೇ ಇದೆ, ತುಂಬ ತಿನ್ ಇದೆ. ಬನ್ ನೋಡಿದ್ರೆ ಅಷ್ಟು ದಪ್ಪ ಬರುತ್ತಲ್ಲ, ಏನಾದರೂ ಬನ್ ಫಿಕ್ಸ್ ಮಾಡ್ತೀರಾ? ಡೈಲಿ ಬೋರ್ ಆಗಲ್ವಾ ನಮಗೆ? ಆ ಹೇರ್ ಸ್ಟೈಲ್ನ ತೋರಿಸಿ ಅಂತ ಕೇಳ್ತಾ ಇದ್ರಿ. ಸೊ ನಾನು ಯಾವುದೇ ರೀತಿಯ ಬನ್ನ ಫಿಕ್ಸ್ ಮಾಡೋದಿಲ್ಲ, ಬನ್ನ ಕೂಡ ಇಟ್ಟು ನಾನು ಬನ್ ಕ್ರಿಯೇಟ್ ಮಾಡೋದಿಲ್ಲ. ನನ್ನ ಈ ಹೇರಲ್ಲೇನೆ ಹೆಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ. ತುಂಬಾ ಸಿಂಪಲ್ಲು. ನಾನು ಏನಕ್ಕೆ ಅಂತಂದರೆ ಲೂಸ್ ಇರೋದು, ಈ ಲೂಸ್ ಏರೆಲ್ಲ ಬಿಟ್ಕೊಂಡು ಹೇರ್ ಫಾಲ್ ಆಗಿ ಅಡುಗೆಯಲ್ಲೆಲ್ಲ ಬಿದ್ದರೆ ಗೊತ್ತಲ್ಲ. ಸೊ ಹಾಗಾಗಿ ಜಸ್ಟ್ ಇದನ್ನು ನಿಮಗೆ ಎಷ್ಟು ಹೈ ಪಾನಿ ಥರ ಬೇಕು ಅಷ್ಟು ಹೈಗೆ ನೀವು ಇದನ್ನು ಕೋಮ್ ಮಾಡ್ಕೊಳ್ಳಿ. ಜಸ್ಟ್ ಕೋಮ್ ಮಾಡ್ತಾ ಇರಿ ಅಷ್ಟೇ. ನಾನು ಹೇಳ್ತೀನಿ, ಕರೆಕ್ಷನ್ಸ್ ಎಲ್ಲ ಮಾಡ್ಕೊಳ್ಳಿ ಫ್ರಂಟಲ್ಲೇ, ನಿಮ್ಗೆ ಯಾವ ಥರ ಬೇಕು ಆ ಥರ. ಆ್ಯಂಡ್ ನನಗೆ ಫ್ರಂಟಲ್ಲಿ ಹೇರ್ ಬಿಡೋಕ್ಕೆ ಇಷ್ಟ. ಸೊ ನಾನು ಜಸ್ಟ್ ಹಿಂಗಂದರೆ ಸಾಕು ಹೇರ್ಸ್ ಬರುತ್ತೆ. ಆ್ಯಂಡ್ ಫ್ರಂಟಲ್ಲಿ ಕೂಡ ನೀವು ಫ್ರಂಟ್ ಕಟ್ ಎಲ್ಲ ಮಾಡಿಸಿದ್ರೆ ಹೇರ್ನ ಬಿಟ್ಬಿಡಿ, ಚೆನ್ನಾಗೇ ಕಾಣಿಸುತ್ತೆ ಫ್ರಂಟ್ಗೆ. ಸೊ ಇದಾದಮೇಲೆ ಫ್ರಂಟಲ್ಲಿ ಇನ್ನೂ ಒನ್ ಟೈಮ್ ಕೋಮ್ ಮಾಡಿಕೊಂಡು ನನಗೆ ಸಾಕು ಎಷ್ಟಕ್ಕೆ ಹಾಕ್ತೀನಿ ನಾನು. ಜಸ್ಟ್ ಒನ್ ಟೈಮ್ ಹಿಂಗೆ ಫುಲ್ ಮಾಡಿದ್ದೇನೆ. ಫುಲ್ ಮಾಡಿ ಜಸ್ಟ್ ಒಂದು ಟ್ವಿಸ್ಟ್ ಹಿಂಗೆ ಹೋಗಿ ಇದನ್ನು ಫ್ರಂಟಿಗೆ ತಗೊಂಡು ದಪ್ಪಗಿರೋ ಕ್ಲಿಪ್ಪು, ನಿಮಗೆ ದಪ್ಪದಾಗಬೇಕು ಬನ್ನು ಅಂತಂದರೆ ದಪ್ಪ ಕ್ಲಿಪ್ ಹಾಕಲೇಬೇಕು. ಸ್ಮಾಲ್ ಹಾಕಿದ್ರೆ ಕರೆಕ್ಟಾಗಿ ಕೂರೋದಿಲ್ಲ ಮತ್ತು ಚೆನ್ನಾಗೂ ಕಾಣೋದಿಲ್ಲ. ಆ್ಯಂಡ್ ಇದನ್ನು ಜಸ್ಟ್ ಹೀಗೆ ರೊಟೇಟ್ ಮಾಡಿ ಅದೇ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿ, ಆಯಿತಾ? ಇಷ್ಟೇ ಇದು. ನೆಕ್ಸ್ಟು ನೀಟಾಗಿ ಇದನ್ನೆಲ್ಲ ಸೆಕ್ಯೂರ್ ಮಾಡಾದ್ಮೇಲೆ ಇದೇ ಏನಿದೆ ಅಲ್ವಾ, ಈ ಹೇರ್ ಏನಿದೆ ಅಲ್ವಾ, ಇದನ್ನು ಸ್ವಲ್ಪ ಕ್ಲಿಪ್ ಸಹಾಯದಿಂದ ಲೂಸ್ ಮಾಡಿಕೊಂಡು ನಾವು ಜಸ್ಟ್ ಈ ಕಡೆಗೆ ಶಿಫ್ಟ್ ಮಾಡೋದು. ಇದನ್ನು ಇದು ಲೂಸ್ ಏನಿದೆ ಅಲ್ವಾ ಅದನ್ನು ಎಂಡ್ವರೆಗೂ ತಗೊಂಡು ಬಂದು ಒಂದು ಬಾಬಿ ಪಿನ್ನಿಂದ ಸೆಕ್ಯೂರ್ ಮಾಡಿ ಅಷ್ಟೇ. ಸೆಕ್ಯೂರ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿರುವಂಥ ಬನ್ ರೆಡಿ. ಆ್ಯಂಡ್ ನನಗೆ ಇಲ್ಲಿ ಬೇಬಿ ಹೇರ್ಸ್ ತುಂಬ ಇದೆ, ಹಾಗಾಗಿ ಇದನ್ನು ಸೇರಿಸಿನೇ ಇನ್ನೂ ಒಂದು ಪಿನ್ ಹಾಕ್ತೀನಿ. ಸೊ ಇದನ್ನು ಕೂಡ ಹಿಂಗೆ ಹಾಕೋದ್ರಿಂದ ಅದು ಕಾಣೋದು ಇಲ್ಲ ಮತ್ತು ಸೆಕ್ಯೂರ್ ಆಗೇನೆ ಇರುತ್ತೆ. ನಮ್ಮ ಬನ್ನು ಈ ರೀತಿ ಕಾಣಿಸುತ್ತೆ. ಸೊ ನೀವು ಈ ಥರ ಟಾಪ್ಸ್ ಲೆಗಿನ್ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಹೇರು. ನಮ್ಗೆ ಫ್ರೀ ಹೇರ್ ಬಿಡೋಕೆ ಇಷ್ಟ ಇಲ್ಲ ಎಲ್ಲ ಟೈಮಲ್ಲೂ ಅಂದರೆ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೆ ನನ್ನ ಬನ್ ಅಷ್ಟೇನೆ. ಸೊ ಏನಿಲ್ಲ, ನೀವು ಎಷ್ಟು ದೊಡ್ಡ ಕ್ಲಿಪ್ ತಗೋತೀರಾ ಅಲ್ವಾ, ಎಷ್ಟೇ ತಿನ್ನ ಹೇರ್ ಇದ್ರೂ ಕ್ಲಿಪ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಹೇರ್ ಸ್ಟೈಲ್ ಹೆಂಗೆ ದೊಡ್ಡದಾಗಿ ಕಾಣಬೇಕು ಅಂತ. ಇಷ್ಟೇನೆ. ಬನ್ನಿ ಇವಾಗ ಒಂದಷ್ಟು ಕೆಲಸಗಳನ್ನ ಮಾಡಿಬಿಡೋಣ. ಹಾಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಓಕೆನಾ? ಬನ್ನಿ. ವಾವ್, ಪಾರ್ಸಲ್ ಬಂದಿದೆ. ನನ್ನ ಮಗಳಿಗೆ ತೋರಿಸ್ಬಾರ್ದು, ಔಸ್ಕೊಂಡು ಹೊಟ್ಟೋಣ. ಮಮ್ಮಿ ಏನದು ಔನ್ಸ್ಕೊಂಡು ಬರ್ತಾ ಇದ್ದೀರಾ? ಏನಿಲ್ಲ ಕಣೆ. ಏನ್ ಮಮ್ಮಿ ಅದು ನನ್ನ ಹತ್ರನೇ ಮುಚ್ಚಾಡ್ತಿದ್ದೀರಾ? ಸುಳ್ಳು ಹೇಳ್ಬೇಡಿ, ಕೊಟ್ರೆ ಸರಿ. ಇವಾಗ ಏನಿಲ್ಲ ಪುಟ್ಟ. ಏನಿದು ಕ್ರೀಮ್ ತರ ಇದೆ? ಎಟರ್ನಲ್ ಗ್ಲಾಸ್ ಸ್ಕಿನ್ ಓವರ್ ನೈಟ್ ಸ್ಲೀಪಿಂಗ್ ಮಾಸ್ಕ್. ಹೌದು. ಏನಕ್ಕೆ ಮಮ್ಮಿ ಇದು? ಕೊಡ ಇಲ್ಲಿ, ನಾನು ಇದನ್ನ ಹಚ್ಕೊಂಡು ಇಷ್ಟು ಬೆಳ್ಳಗಾಗಿರೋದು. ಹಾ, ಅದಕ್ಕೆ ನಾ ಒಂದ್ ವಾರದಿಂದ ಏನು ಮುಖದಲ್ಲಿ ಡಿಫ್ರೆಂಟ್ ಕಾಣಿಸ್ತೈತೆ ಅಂತ ಹೇಳಿ ಅನ್ಕೋತಾ ಇದ್ದೆ. ಹೌದು, ಮತ್ತೆ ಇದರಿಂದ ಏನ್ ಯೂಸು? ನೋಡಿ ಇವಾಗ ಇದು ಹಚ್ಕೊಂಡ್ಮೇಲೆ ನನ್ನ ಮುಖದಲ್ಲಿ ಡಾರ್ಕ್ ಸರ್ಕಲ್ ಇಲ್ಲ, ಪಿಂಪಲ್ಸ್ ಕಲೆನೂ ಕೂಡ ಇಲ್ಲ. ಒಂದು ಡಬ್ಬ ಹಚ್ಬಿಟ್ಟು ಮತ್ತೆ ಇನ್ನೊಂದು ತರಿಸ್ಕೊಂಡಿದ್ದೀನಿ. ತಗೋ, ಪರವಾಗಿಲ್ಲ, ಇದನ್ನ ನೀನ್ ಹಚ್ಕೊಂಡು ಬೆಳ್ಳಗಾಗು. ಹೌದಾ? ಒಳ್ಳೆ ರಿಸಲ್ಟ್ ಇದೆಯಾ? ಸೂಪರ್. ಹೌದಾ? ಅಷ್ಟು ಚೆನ್ನಾಗಿದೆಯಾ ಇದು? ಹೌದು ಪುಟ್ಟ. ಏನಾದ್ರೂ ರಿಸಲ್ಟ್ ಬರ್ಲಿಲ್ಲ ಅಂದ್ರೆ? ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ನಿನ್ ದುಡ್ಡಿನ್ಗೆ ವಾಪಸ್ ಕೊಡ್ತಾರೆ, ಹೋಗ್ ಹಚ್ಚು. ಹೌದಾ? ಇವತ್ತಿಂದಾನೇ ಹಚ್ತೀನಿ. ಇದು ನೈಟ್ ಹಚ್ಬೇಕಾ, ಯಾವಾಗ ಹಚ್ಬೇಕು? ನೈಟ್ ಟೈಮ್ ಹಚ್ಬೇಕು. ನಾನು ಟ್ರೈ ಮಾಡ್ತೀನಪ್ಪ, ನಾನು ನಿಮ್ಮಂಗ್ ಬೆಳ್ಳಗಾಗ್ಬೇಕಲ್ವಾ? ಹೌದು ಸುಂದ್ರಿ. ಆ್ಯಂಡ್ ಈ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳ್ತೀರಾ? ಗೋ ಸ್ಪಾರ್ಕಲ್ ಆರ್ಗ್ಯಾನಿಕ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅವ್ರನ್ನ ನಾನು ಟ್ಯಾಗ್ ಮಾಡಿರ್ತೀನಿ, ಹೋಗಿ ಅವ್ರ ಪೇಜ್ಗೆ ವಿಸಿಟ್ ಮಾಡಿ. ಈ ಕ್ರೀಮ್ಸ್ ಮಾತ್ರ ಅಲ್ಲ, ಇನ್ನು ವೆರೈಟಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳು ಅವರ ಪೇಜಲ್ಲಿ ಅವೈಲಬಲ್ ಇದೆ. ಸೊ ಬೇಗ ಹೋಗಿ ವಿಸಿಟ್ ಮಾಡಿ.
ಸೊ ಒಂದು ಪ್ರಮೋಷನ್ ವಿಡಿಯೋ ಇತ್ತು, ಆ ಪ್ರಮೋಷನ್ ವಿಡಿಯೋನು ಮುಗಿಸ್ತೀವಿ. ನೀವು ನೋಡಿದ್ದೀರಾ, ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಬಗ್ಗೆನೇ ಅದನ್ನು ಮುಗಿಸಿದ್ವಿ. ಅದಾದಮೇಲೆ ಒಂದಷ್ಟು ಬಟ್ಟೆಗಳು ನೆನ್ನೆ ವಾಶ್ ಮಾಡಾಕಿದ್ದು ಇವತ್ತು ಒಣಗಿತ್ತು. ನೆನ್ನೆ ಫುಲ್ ಬಿಸಿಲೇ ಇಲ್ಲ, ಇವತ್ತಂತೂ ಸಿಕ್ಕಾಪಟ್ಟೆ ಬಿಸಿಲು. ಸೊ ಹಾಕಿದ ಬಟ್ಟೆ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿತ್ತು. ಬೇಗ ಬೇಗ ಮಡಿಸ್ಕೊಂಡ್ರೆ ನಮಗೂ ಒಳ್ಳೆಯದು, ಇಲ್ಲಾಂದರೆ ಒಂದು ರಾಶಿ ಬಟ್ಟೆನೇ ಆಗೋಗುತ್ತೆ ಮಡ್ಚಾಕೋಕ್ಕೆ. ಸೊ ಅವಾಗವಾಗ ಒಗ್ದಿದ್ದನ್ನು ಅಲ್ಲೇ ಮಡ್ಚ್ಕೊಬಿಟ್ರೆ ಸರಿ. ಯಾಕಂದರೆ ನಮ್ಮನೆ ಒಂದಿನ ಬಿಟ್ಟು ಒಂದಿನ ಬಟ್ಟೆ ಹೋಗಿದ್ರೆ ಇಷ್ಟಿಷ್ಟು ಬಟ್ಟೆ ಇರುತ್ತೆ ಯಾವಾಗ್ಲೂ. ಸುನಿಲ್ ಇದ್ರು ಅಂತಂದರೆ ಇನ್ನೂ ಸಿಕ್ಕಾಪಟ್ಟೆ. ವಿಶುನು ಇವಾಗ ಒಂದು ಜೊತೆ ಡೈಲಿ ಅಷ್ಟೇ, ಒಂದು ಟೈಮು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲ ಚೇಂಜ್ ಮಾಡೋದೇ ಆಗಿರುತ್ತೆ. ಸೊ ಇವಾಗ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರ ಬಟ್ಟೆನೂ ಮಡಿಸ್ತಾ ಇದ್ದೆ. ಬುಜ್ಜಿ ಬಂದು ನಾನು ಮಾಡಿಸ್ತೀನಿ ಅಂದ್ಕೊಂಡು ಅವ್ನ ಬಟ್ಟೆ ಮಡ್ಚಿಟ್ಟಿದ್ದನ್ನೆಲ್ಲ ತೆಗ್ದು ಎಸ್ತಿ ಮತ್ತೆ ಮಡ್ಚೋಕೆ ಹೋಗ್ತಾ ಇದ್ದ. ಸೊ ಓಕೆ ಅಂತ ಅಂದ್ಬಿಟ್ಟು ಇಲ್ಲಿ ಡ್ಯಾಡಿ ಶರ್ಟು ವಿಶು ಶರ್ಟ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಮಡ್ಚಾಕ್ತಾ ಇದ್ದೆ. ಮತ್ತು ಏನಪ್ಪ ಗುಡ್ ನ್ಯೂಸ್, ಒಂದು ಗುಡ್ ನ್ಯೂಸ್ ಇದೆ ಅಂತ ನಾನು ಹೇಳಿದ್ದೆ ನಿಮಗೆ. ಏನು ಅಂತ ಅಂದರೆ ಮದುವೆ ಸಂಭ್ರಮ, ನಮ್ಮ ಮನೆಯಲ್ಲಿ ಮದುವೆ ಸಂಭ್ರಮ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಸೊ ಇದು ಖುಷಿ ವಿಷಯ. ನನ್ನ ಮದುವೆ ಆದಮೇಲೆ ಯಾರ ಮನೆಯಲ್ಲಿ ಅಂತ ಫಸ್ಟ್ ಕೇಳಿ, ನನ್ನ ಗಂಡನ ಮನೆ ಸೈಡು ತುಂಬ ಕ್ಲೋಸ್ ರಿಲೇಟಿವ್ಸೇ. ಸುನಿಲ್ಗೆ ತುಂಬಾ ಕ್ಲೋಸ್ ರಿಲೇಟಿವ್ಸ್, ಸಂಬಂಧಿಕರು, ನೀವೆಲ್ಲರೂ ನೋಡೇ ಇರ್ತೀರ. ಸೊ ಅವರ ಮದುವೆ ಫಿಕ್ಸ್ ಆಗಿದೆ ಇದೇ ತಿಂಗಳು. ಸೊ ಅದು ಮದುವೆ ಸಂಭ್ರಮ, ಏನೋ ಒಂಥರ ಖುಷಿ ವಿಷಯ. ನನ್ನ ಮದುವೆ ಆದಮೇಲೆ ಗಂಡನ ಮನೆ ಸೈಡು ಯಾವುದೇ ಮದುವೆ ಆಗಿರಲಿಲ್ಲ. 6 years ಆಯಿತು. ಅಂದರೆ ಈ ಥರ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಆ ಥರದ್ರಲ್ಲಿ ಯಾರ್ದು ಆಗಿರಲಿಲ್ಲ. ಸೊ ಇನ್ನೇನು ಮದುವೆ ಸಂಭ್ರಮ, ಖುಷಿಯಾದ ವಿಷಯ ಅಲ್ವಾ. ಹಾಗಾಗಿ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಯಾರ ಜೊತೆ ಯಾರಿಗೆ ಮದುವೆ ಎಲ್ಲನೂ ಇಂಟ್ರೆಸ್ಟಿಂಗ್ ಆಗೇ ಇದೆ, ನಾನು ಹೇಳ್ತೀನಿ ಎಲ್ಲ ಕನ್ಫರ್ಮ್ ಆದಮೇಲೆ, ಡೇಟ್ ಎಲ್ಲ ಕನ್ಫರ್ಮ್ ಆದಮೇಲೆ. ಸೊ ಈ ವಿಷಯನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಶೇರ್ ಮಾಡಿದೆ. ಏನೋ ಒಂಥರ ಖುಷಿ ಅಲ್ವಾ, ಮದುವೆ ಅಂತಂದರೆ ಏನೋ ಒಂಥರ ಸಂಭ್ರಮ. ಅದು ನಮ್ಮ ಕ್ಲೋಸ್ ರಿಲೇಟಿವ್ಸ್ ಅಂತಂದರೆ ಇನ್ನೂ ಒಂಥರ ಖುಷಿ ಅಲ್ವಾ. ಅದು ನಮ್ಮ ಮುಂದೆ ಆಡ್ಕೊಂಡು ಬೆಳ್ಕೊಂಡಿದ್ದವ್ರದ್ದು ಮದುವೆ ಅಂತಂದರೆ ಏನೋ ಒಂಥರ ಇನ್ನೂ ಚೆಂದ. ಹಾಗಾಗಿ ನನ್ನ ಗಂಡನ ಮನೆ ಸೈಡಂತೂ ಮದುವೆ ಎಲ್ಲಗಿದ್ವಿ ಏನೂ ಇರಲಿಲ್ಲ ಸದ್ಯಕ್ಕೆ. ಈ ಕಡೆ ಅಪ್ಪನ ಮನೆ ಸೈಡು ತುಂಬಾ ಮದುವೆಗಳು, ಆಳು ಮೂಳು ಫಂಕ್ಷನ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ಇದು ಒಂಥರ ಏನೋ ಸ್ಪೆಷಲ್. ನಮ್ಮ ಮದುವೆ ಆದಮೇಲೆ ಇದು ಒಂಥರ ಏನೋ ಸ್ಪೆಷಲ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಮತ್ತು ಬುಜ್ಜಿ ನಾನು ಇಬ್ಬರು ಶಟಲ್ ಕಾಕ್ ಆಡ್ತಾಯಿದ್ವಿ ಮನೆ ಒಳಗಡೆ. ಯಾಕಂದರೆ ಇವತ್ತು 4:15 4:45 ಆದ್ರೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅವ್ನು ಹಠ ಮಾಡ್ತಿದ್ದ, ನಾನು ಶಟಲ್ ಕಾಕ್ ಆಡಬೇಕು, ನಮ್ಮ ಪಪ್ಪ ಆಡಿಸ್ತಾಯಿದ್ರು ಅಂತ. ಸೊ ಸರಿ ಬಾ, ಆಚೆನೂ ಆಟಾಡ್ತೀಯ ಇಲ್ಲೂ ಆಟಾಡೋಣ ಬಾ ಅಂತ ಅಂದ್ಬಿಟ್ಟು ಇಬ್ರು ಆಟಾಡ್ತಾಯಿದ್ದೀವಿ ಇಲ್ಲೇನೆ. ಅವನಿಗೂ ಟೈಮ್ ಪಾಸ್ ಆಗಬೇಕಲ್ವಾ, ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಒಂದು 5:15 ಆಗಬೇಕು, ಯಾಕಂದರೆ ತಂಪಾಗಿದ್ದರೆ ವಾಕಿಂಗ್ ಮಾಡೋಕ್ಕೂ ಚೆಂದ, ಆಟಾಡೋಕ್ಕೂ ಚೆಂದ ಅಲ್ವಾ ಅಂತ ಅಂದ್ಬಿಟ್ಟು ಇಲ್ಲೇ ಆಟ ಆಡಿಕೊಂಡು ಇನ್ನೇನು ಮಾಡೋದು. ನಮ್ಮ ಡ್ಯಾಡಿ ಅಂತೂ ಫುಲ್ ಬ್ಯುಸಿ ಆಗಿಬಿಟ್ಟವ್ರೆ. ಇವತ್ತು ಎಲೆಕ್ಷನ್ ರಿಸಲ್ಟ್ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ರು. ನಾವು ನಮ್ಮ ಪಾಡಿಗೆ ನಾವು ಆಟ ಆಡ್ತಾಯಿದ್ವಿ. ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಅವನ ಜೊತೆ ಆಟ ಆಡೋದು. ನಾನು ಬರೀ ಎಸೆಯೋದೇ ಆಗುತ್ತೆ, ಅವನು ಬರೀ ಮಿಸ್ ಮಾಡೋದೇ ಆಗುತ್ತೆ. ಇನ್ನೇನಿಲ್ಲ, ಎತ್ತೆತ್ತು ಕೊಡ್ಬೇಕು ನಾನು. ಆ್ಯಂಡ್ ಇವಾಗ 5:15 ಆಯಿತು ಟೈಮು. ಹೊರಗಡೆ ಆಟ ಆಡೋಣ ಅಂತ ಬಂದ್ವಿ. ನಮ್ಮ ಮನೆ ಮುಂದೆ ಒಂದು ಖಾಲಿ ಸೈಟ್ ಇದೆ, ಅಲ್ಲಿ ಬಾಯಿಲಿ ನಾನು ಅಮ್ಮ ಮಾತಾಡ್ತೀವಿ. ಆಯ್ತು, ಆಟಾಡೋ. ಅಲ್ಲ ದೂರದಿಂದ ನೋಡಿ ಸರ್ ಸ್ವಲ್ಪ. ವೆರಿ ಗುಡ್. ಆಯ್ತು, ನಿಮ್ದೇ ವಿಡಿಯೋ ಮಾಡ್ತೀನಿ. ಇಲ್ಲಿ ಮುಳ್ಳಿದೆ, ಸ್ವಲ್ಪ ಇದಾದ್ರೆ ಸ್ಕಿಟ್ ಆದ್ರೆ ಆಕಾಶ ನೋಡೋದಿಲ್ಲ ನಾನು. ಲೇ ಇಲ್ಲ ಮಮ್ಮನ್ ನಾನು ಮಾಡೋ. ಆಕಾಶ ಕಾಣಿಸ್ತೈತೆ, ನೀವು ಕಾಣಿಸ್ತಿದ್ದೀರಾ, ಆಕಾಶನೂ ಕಾಣಿಸ್ತೈತೆ. ಹೌದಾ, ತುಂಬ ರೊಟೇಟ್ ಮಾಡ್ಬೇಡ ನೀನು.
ನಿನ್ನೆ ನಿಮ್ನೆ ತೋರಿಸ್ತಾ ಹಂಗೆಲ್ಲ ಅಳ್ಳಾಡ್ಸಿದ್ರೆ ಎಲ್ಲಿಗಾಕ್ಲಿ? ನಿಮ್ನೆ ತೋರಿಸ್ತಾ ಇದ್ದೀನಿ ಅಮ್ಮಮ್ಮನ ಮಮ್ಮನ ತೋರಿಸ್ತಾ ಇದ್ದೀನಿ. ಲಾಕು ಅಮ್ಮ ಲಾಕು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ನಮ್ಮ ಡ್ಯಾಡಿ ಇಬ್ಬರು ಶಟಲ್ ಕಾಕ್ ಆಡ್ತಾ ಇದ್ವಿ ಇವತ್ತು. ಏನು ಸ್ಪೆಷಲ್ ಅಂತ ನೀವು ಕೇಳಿದ್ರೆ ಇದು ಒಂಥರ ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು. ಬುಜ್ಜಿ ಕರೆಕ್ಟಾಗಿ ವಿಡಿಯೋ ಮಾಡಿಲ್ಲ. ಅಂದರೆ ಅವನು ವಿಡಿಯೋ ಮಾಡೋ ಅಂದರೆ ಹೆಂಗೆಂಗೋ ಮಾಡ್ಕೊಂಡು ಕೂತಿದ್ದಾನೆ ಇಲ್ಲಿ. ಝೂಮ್ ಇನ್ ಮಾಡೋದು, ಝೂಮ್ ಔಟ್ ಮಾಡೋದು ಹೀಗೆ. ನಾವು ಚಿಕ್ಕವರಿದ್ದಾಗ ಡ್ಯಾಡಿ ಶಟಲ್ ಕಾಕ್ ಆಡ್ತಾಯಿದ್ರು. ಅಂದರೆ ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ, ಅವಾಗ ಆಡ್ತಾಯಿದ್ರು ನಮ್ಮ ಜೊತೆ. ಇವಾಗಲೇ ಆಡಿರೋದು. ಎಷ್ಟು ಲಾಂಗ್ ಟೈಮ್ ಆಗಿದೆ ಅಂತ ಅಂದರೆ ಏನೋ ಒಂಥರ ಖುಷಿ ಅಲ್ವಾ, ಇದು ಸ್ವೀಟ್ ಮೆಮೊರೀಸ್ ಅಲ್ವಾ. ಸೊ ಹಾಗೆ ಇದು ಒಂಥರ ಚೆನ್ನಾಗಿದೆ, ಹಾಗಾಗಿ ಸೇರಿಸ್ದೆ ವ್ಲಾಗ್ನ. ಚೆನ್ನಾಗಿ ಆಡ್ತಾರೆ ನಮ್ಮ ಡ್ಯಾಡಿ ಶಟಲ್ ಕಾಕ್ನ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.